ಕನ್ನಡದಲ್ಲಿ ಮಾಧ್ಯಮಗಳ ಲೋಕಕ್ಕೆ ಒಂದು ಕಪ್ಪು ಚುಕ್ಕಿ ಹಾಗೂ O+ ಮಾಧ್ಯಮ ಅಂದ್ರೆ ಯಾವುದು ಅಂತ ನೀವು ಕೇಳೋದಾದ್ರೆ ಸಾಕಷ್ಟು ಜನ ಹೇಳೋದು ಆದ್ರೂ BTV ಅಲಿಯಾಸ್ ಬಕ್ವಾಸ್ ಟಿವಿ ಅಲಿಯಾಸ್ ಬಕೆಟ್ ಟಿವಿ ಅಂತ ಸಾಕಷ್ಟು ಹೆಸರನ್ನ ಪಡೆದಿದೆ. ಅಕಸ್ಮಾತ್ ಮೋದಿ ಅವ್ರನ್ನ ತೆಗೆದುಬಿಟ್ಟು ಬೇಕಾದ್ರೆ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿದ್ದಾರೆ ಅಂತ ಸುದ್ದಿ. ಸಾಷ್ಟಾಂಗ ನಮಸ್ಕಾರ ಕಣ್ರಪ್ಪ ನಿಮ್ಗೆ BTV ಅವ್ರಿಗೆ. ನೀವು ಸುದ್ದಿ ಪ್ರಸಾರ ಮಾಡ್ತಿರಲ್ಲ ನಿಮ್ಗೆಲ್ಲ ಒಂದು ಸಾಷ್ಟಾಂಗ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನಾನು ಯಾವ ವಿಚಾರದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ನಿಮ್ಗೆ ಟೈಟಲ್ ಹಾಗೂ ತಮ್ರನ್ನು ನೋಡಿ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈಗಿನ ಮಟ್ಟದಲ್ಲಿ ಕನ್ನಡ ಮಾಧ್ಯಮಗಳು ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ, ಯಾವ ದಾರಿಯಲ್ಲಿ ಸಾಗ್ತಾ ಇದೆ ಅಂತ ನಿಮ್ಗೂ ಗೊತ್ತಿರುವಂತಹ ವಿಚಾರವೇ. ಆದ್ರೆ ಅದರ ನಡುವೆ ಕೆಲವೊಂದಿಷ್ಟು ಮಾಧ್ಯಮಗಳು ಮಾರಾಲಿಟಿ ಹಾಗೂ ಎಥಿಕ್ಸ್ ಅಂತ ಇಟ್ಕೊಂಡು ಸಾಗ್ತಾ ಇದೆ. ಆದ್ರೆ ಕನ್ನಡದಲ್ಲಿ ಮಾಧ್ಯಮಗಳ ಲೋಕಕ್ಕೆ ಒಂದು ಕಪ್ಪು ಚುಕ್ಕಿ ಹಾಗೂ O+ ಮಾಧ್ಯಮ ಅಂದ್ರೆ ಯಾವುದು ಅಂತ ನೀವು ಕೇಳೋದಾದ್ರೆ ಸಾಕಷ್ಟು ಜನ ಹೇಳೋದು ಆದ್ರೂ BTV ಅಲಿಯಾಸ್ ಬಕ್ವಾಸ್ ಟಿವಿ ಅಲಿಯಾಸ್ ಬಕೆಟ್ ಟಿವಿ ಅಂತ ಸಾಕಷ್ಟು ಹೆಸರನ್ನ ಪಡೆದಿದೆ. ಇದು ನಾನು ಹೇಳ್ತಾ ಇರತಕ್ಕದಲ್ಲ, ಸಾರ್ವಜನಿಕರು ನೀವೇ ಕೊಟ್ಟಿರುವಂತ ಹೆಸರು. ಹಾಗಾದ್ರೆ ಯಾಕೆ ಯಾವ ವಿಚಾರದಲ್ಲಿ BTV ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರೋದು, ಏನಿದು ವಿಚಾರ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಂಡೋಗೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಹುದು, ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು, ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ನೇರವಾಗಿ ವಿಚಾರಕ್ಕೆ ಹೋಗೋಣ. ನಿಮ್ಗೂ ಗೊತ್ತಿರುವಂತ ವಿಚಾರವೇ, ರಾಜಕೀಯದಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ. ಬಿಜೆಪಿ ಟಿಕೆಟ್ಸ್ ಪ್ರತಾಪ್ ಸಿಂಹ ಅವ್ರಿಗೆ ಮಿಸ್ ಆಗಿದೆ. ಆ ಟಿಕೆಟ್ ಅನ್ನು ಬಿಜೆಪಿ ಅವರ ಎದುರಿರೋರಿಗೆ ಕೊಟ್ಟಿದ್ದಾರೆ, ಮೈಸೂರು ಕೊಡಗು ಕ್ಷೇತ್ರಕ್ಕೆ. ಆ ವಿಚಾರದಲ್ಲಿ ಎಲ್ಲಾ ಮಾಧ್ಯಮಗಳು ಯಾವ ಸುದ್ದಿ ಇದೆ, ಏನ್ ಸುದ್ದಿ ಇದೆ ಅದನ್ನ ಮಾತ್ರ ವಿಚಾರಣೆ ಮಾಡ್ತಾ ಇತ್ತು, ಅದನ್ನ ಮಾತ್ರ ವರದಿ ಮಾಡ್ತಾ ಇತ್ತು. ಆದ್ರೆ BTV ಮಾತ್ರ ಎಲ್ಲಿಂದ ಸುದ್ದಿನ ಒಪ್ಕೊಂತಂದ್ರೋ, ಎಲ್ಲಿಂದ ಹುಟ್ಟಿಸ್ಕೊಂತಂದ್ರೋ, ಸೃಷ್ಟಿ ಮಾಡ್ಕೊಂತಂದ್ರೋ, ಯಾವ ಭೂಮಿಯಿಂದ ಅಗ್ದು ತಂದ್ರೋ ನನ್ಗಂತೂ ಗೊತ್ತಿಲ್ಲ. ಬಿಜೆಪಿಯಿಂದ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಸುದ್ದಿಯನ್ನ ಅವರ ಫೇಸ್ಬುಕ್ ಪೇಜ್ ನಲ್ಲಿ ಪ್ರಸಾರ ಮಾಡ್ತಾ ಇದ್ರು. ಇದ್ರದ್ದೊಂದು ಸಣ್ಣ ಜಲಕ್ನ ನಿಮ್ ಮುಂದೆ ಹಾಕ್ತಿವಿ, ದಯವಿಟ್ಟು ನೋಡಿ. ರಾಜಕಾರಣವೇ ತಲೆ ತಿರುಗುವಂತಹ ಸುದ್ದಿಯನ್ನ ಹೇಳೋದಕ್ಕೆ ಹೊರಟಿದ್ದೇವೆ. ಇದು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಂಬಂಧಿಸಿದಂತಹ ಸ್ಟೋರಿ. ಮೋದಿ ಟೀಮ್ ಅನ್ನ ಬಿಟ್ಟು ರಾಹುಲ್ ಟೀಮ್ ಅನ್ನ ಸೇರ್ಕೊಳ್ತಾರ ಪ್ರತಾಪ್ ಸಿಂಹ? ಹೀಗೊಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತ. ನೋಡಿದ್ರಲ್ಲ, ನಾವೆಲ್ಲ ಆಶ್ಚರ್ಯ ಪಡುವಂತದ್ದೇನಿಲ್ಲ. ನಾಳೆ ದಿನ ಅಕಸ್ಮಾತ್ ಮೋದಿ ಅವ್ರನ್ನ ತೆಗೆದುಬಿಟ್ಟು ಬೇಕಾದ್ರೆ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿದ್ದಾರೆ ಅಂತ ಸುದ್ದಿ ಪ್ರಸಾರ ಮಾಡಿದ್ರು. ಜನಗಳೇನಾದ್ರು ಮುಗ್ರು ಮಾಡ್ಕೊಂಡಿದಾರ, ಬಕ್ರಾಗಳು ಅನ್ಕೊಂಡಿದಾರ? ನೋಡುವಂತ ಜನರು ನೀವುಗಳೇ ಕಮೆಂಟ್ ಮಾಡಿದಿರ, ಬಾಯಿ ಬಂದ ಕಮೆಂಟ್ ಮಾಡಿದಿರ ಸಾಕಷ್ಟು ಜನ. ನನ್ನ ಪ್ರಕಾರ ಡಿಲೀಟ್ ಮಾಡಿರ್ಬೋದು ಸಾಕಷ್ಟು ಕಮೆಂಟ್ಗಳನ್ನ. ಒಂದ್ 3-4 ಕಮೆಂಟ್ಗಳನ್ನ ಹಾಕ್ತೀನಿ, ಸ್ಕ್ರೀನ್ ಶಾಟ್ ನ ನೋಡ್ಕೊಳ್ಳಿ. ಇದು ಮಾಧ್ಯಮದ ಕರ್ತವ್ಯನ, ಮಾಧ್ಯಮದ ಕರ್ತವ್ಯ ಇದನ್ನ ಗೊತ್ತಿಲ್ಲ. ಸಾಕಷ್ಟು ಜನ ಮಾತಾಡ್ತಾರೆ ಮಾಧ್ಯಮಗಳಲ್ಲಿ 4ನೇ ಅಂಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಹಾಗೂ ಮಾಧ್ಯಮ ಅಂಗಗಳಲ್ಲಿ ಮಾಧ್ಯಮ ಸಹಿತ ಒಂದು ಅಂಗ ಅನ್ನ ಮಾತಾಡ್ತಾರೆ. ಇದು ಮಾಧ್ಯಮದ ಕರ್ತವ್ಯನ? ಮಾಧ್ಯಮ ಅಂದ್ರೆ ಏನು? ವಾಟ್ ಈಸ್ ಮಾಧ್ಯಮ? ಮಾಧ್ಯಮ ಅಂದ್ರೆ ಜನಗಳಿಗೆ ಒಂದು ಜಾಗೃತಿ ಮೂಡಿಸೋದೇ ಆಗ್ಲಿ, ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡೋದೇ ಆಗ್ಲಿ, ಎಚ್ಚರಿಕೆ ನೀಡೋದೇ ಆಗ್ಲಿ, ಇದು ಮಾಧ್ಯಮಗಳ ಕೆಲಸ. ಅದನ್ನ ಬಿಟ್ಬಿಟ್ಟು ನೀವು ಇಂಥ ಲಜ್ಜೆಗೆಟ್ಟೆ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡ್ತೀರಾ ಅಂದ್ರೆ ನಿಮ್ ಬಗ್ಗೆ ಏನ್ ಹೇಳ್ಬೇಕು, ಕಮೆಂಟ್ ಮಾಡ್ಬೇಕು, ನಂಗಂತೂ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಇದೊಂದು ವಿಚಾರಕ್ಕೆ ಅಂತ ಮಾತ್ರವಲ್ಲ ನಾನು ಸುದ್ದಿ ಎತ್ತು ಮಾತಾಡ್ತಾ ಇರೋದು. ದರ್ಶನ್ ಅವರ ಬಗ್ಗೆನೂ ಇದೇ ರೀತಿಯಲ್ಲಿ ಇವರು ಸುದ್ದಿ ಮಾಡಿದ್ರು. ಮಾಧ್ಯಮಗಳು ಎಲ್ಲಾ ದರ್ಶನ್ ಅವರ ಬ್ಯಾನ್ ಮಾಡಿದ್ರು, ಅದರ ನಡುವೆ BTV ಮಾತ್ರ ನಾವು ಬ್ಯಾನ್ ಮಾಡಿಲ್ಲ ಅನ್ಕೊಂಡು ದರ್ಶನ್ ಅವರ ಅಭಿಮಾನಿಗಳ ಮೆಚ್ಚಿಸೋಕೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಅದೆಲ್ಲ ಆದ್ಮೇಲೆ ಎಲ್ಲಾ ಮಾಧ್ಯಮಗಳ ಜೊತೆ ದರ್ಶನ್ ಅವರು ಸರಿ ಆದ್ಮೇಲೆ ಇವರು ದರ್ಶನ್ ಅವರ ವಿರುದ್ಧ ತಿರುಗಿದ್ರು. ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಇವರು ಮಾಧ್ಯಮನ ನಡೆಸ್ತಾ ಇದ್ದಾರೆ BTV ಅವರು ಅಂತ. ನನ್ಗೇನು BTV ಅವ್ರ ಕಡೆಯಿಂದ ನನ್ಗೇನು ಆಗ್ಬೇಕಾಗಿಲ್ಲ, ಇಲ್ಲ ನನ್ ಕಡೆಯಿಂದ BTV ಅವ್ರಿಗೆ ಏನೂ ಆಗ್ಬೇಕಾಗಿಲ್ಲ. ಆದ್ರೆ ಮಾಧ್ಯಮದ ಕರ್ತವ್ಯ ಇದಲ್ಲ. ಎಷ್ಟೋ ಜನ ಬೆಂಗಳೂರಿನಲ್ಲಿ ನೀರಿಲ್ದಲೆ ಪರದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸುದ್ದಿ ಎತ್ತೋರು ಯಾರು ಇಲ್ಲ, ಧ್ವನಿ ಎತ್ತೋರು ಯಾರು ಇಲ್ಲ. BTV ಅಂತ ಮಾತ್ರ ಅಲ್ಲ, ಎಲ್ಲಾ ಮಾಧ್ಯಮಗಳು. ಯಾವನೋ ಬಂದ್ಬಿಟ್ಟು ಅಲ್ಕಟ್ ನನ್ನ ಮಗ ಹಿಂದಿ ಯೂಟ್ಯೂಬರು ಬಂದ್ಬಿಟ್ಟು ಕನ್ನಡದ ಬಗ್ಗೆ ರೇಸಿಸ್ಟ್ ಅಂತಾನೆ ಏನೋ ಒಂದು ಕಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ಡಿಜಿಟಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರೋ ಸಾಕಷ್ಟು ಜನ ಧ್ವನಿ ಎತ್ತು ಮಾತಾಡ್ತಾರೆ. ಆದ್ರೆ ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿ ಮಾತಾಡಕ್ಕೆ ಆಗಿದ್ರೆ ಕ್ಷಮಿಸ್ಬಿಡಿ. ಯಾಕೆ ಅಂದ್ರೆ ನಾನು ದ್ವಿತೀಯ PUC ಎಕ್ಸಾಮ್ ನಡೀತಾ ಇದೆ ನಮ್ಗೆ. ಆ ಕಾರಣದಿಂದ ನಾನು ಯಾವುದೇ ವಿಡಿಯೋನು ನಾನು ಪೋಸ್ಟ್ ಮಾಡಿಲ್ಲ, ನೀವು ನೋಡ್ಕೊಬಹುದು. ಆದ್ರೆ ನನಗೆ ಈ ಟೈಮ್ ನಲ್ಲಿ 3 ದಿನ ನನಗೆ ಓದ್ಕೊಳ್ಳಕ್ಕೆ ಸ್ಟಡಿ ಹಾಲಿಡೇಸ್ ಅಂತ 3 ದಿನ 4 ದಿನ ಕೊಟ್ಟಿದ್ದಾರೆ. 14ನೇ ತಾರೀಕು ನಿನ್ನೆ ಒಂದು ಎಕ್ಸಾಮ್ ಇತ್ತು, ಅದು ಬಿಟ್ರೆ 20ನೇ ತಾರೀಕು ಒಂದು ಎಕ್ಸಾಮ್ ಇದೆ.
ಅದಕ್ಕೋಸ್ಕರ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ. ಸೋನು ಗೌಡ, ಶಿಲ್ಪಾ ಗೌಡ ಅವ್ರನ್ನ ತಂದ್ಬಿಟ್ಟು ಸಾಧಕರು, ಕನ್ನಡದ ಸಾಧಕರು ಅಂತ ನೀವು ಬಂದ್ಬಿಟ್ಟು ಒಂದು ಸೆಗ್ಮೆಂಟ್ ಮಾಡಿದ್ರಲ್ಲ, ಇಂಟರ್ವ್ಯೂ ಮಾಡಿ ಕೂರ್ಸ್ಕೊಂಡ್ರಲ್ಲ, ಅವಾಗ್ಲೇ ಗೊತ್ತಾಯ್ತು ನೀವಂತ ಬಕ್ವಾಸ್ಗಳ ಚಾನಲ್ BTV ಅವರು ಬಕೆಟ್ ಚಾನಲ್ಗಳು ಅಂತ. ಅವಾಗ್ಲೇ ಕನ್ನಡ ಜನಗಳಿಗೆ ಅರ್ಥ ಆಯ್ತು ನಿಜವಾಗ್ಲೂ ಮಾಧ್ಯಮದ ಕರ್ತವ್ಯ ಏನು ಅಂದ್ರೆ, ನಿಜವಾಗ್ಲೂ ನೀವು ಕಲಿಬೇಕಾಗಿರೋದು ಯಾರ ಕಡೆಯಿಂದ ಅಂದ್ರೆ ಕನ್ನಡದ ಡಿಜಿಟಲ್ ಮೀಡಿಯಾಗಳ ಕಡೆಯಿಂದ ನೀವು ಕಲಿಬೇಕು. BTV ಅವರು ಉದಾಹರಣೆಗೆ ಅರ್ಥ ಮಾಡ್ತೀನಿ ಅಂದ್ರೆ ಮಸ್ತ್ಮಗ.com ನೋಡಿ, ಇಲ್ಲ ಅಂದ್ರೆ ಯಾವ್ದಪ್ಪ ಥರ್ಡ್ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ, ಈ ಮಾಧ್ಯಮಗಳನ್ನ ನೋಡ್ಕೊಂಡು ಸುದ್ದಿಗಳನ್ನ ಹೆಂಗ್ ಪ್ರಸಾರ ಮಾಡ್ಬೇಕು ಎಲ್ಲ ತಿಳ್ಕೊಳ್ಳಿ. ಶಾಕ್ ಆಗ್ಬಿಡ್ತು ನಿಜ ಈ ರೀತಿ ಸುದ್ದಿಗಳನ್ನ ನೋಡಿ. ಫಸ್ಟ್ ಆಫ್ ಆಲ್ ನಾನು ಈ ಚಾನಲ್ ಅಲ್ಲಿ ಏನ್ ಸುದ್ದಿ ಬಂದ್ರು ಕನ್ಫರ್ಮ್ ಮಾಡ್ಕೊಳ್ಳಲ್ಲ. ಕನ್ನಡದಲ್ಲಿ ಯಾವ್ದಾದ್ರು ಒಂದು ಹೆಸರಾಂತ ಸುದ್ದಿ ಮಾಧ್ಯಮಗಳು ಸಾಕಷ್ಟು ಇದೆ. ಇದು ಹೆಸರಾಂತ ಸುದ್ದಿ ಮಾಧ್ಯಮಗಳು ಯಾವ ರೀತಿ ಅಂತ ನೀವೇ ಕಮೆಂಟ್ ಮುಖಾಂತರ ಬರ್ತಿಳಿಸ್ಬೇಕು. ಸಾಕಷ್ಟು ಮಾಧ್ಯಮಗಳಿದೆ, ಆ ಮಾಧ್ಯಮಗಳಲ್ಲಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ತೀನಿ. ಆ ಮಾಧ್ಯಮದಲ್ಲೂ ಈ ರೀತಿ ಸುದ್ದಿ ಪ್ರಸಾರ ಆಗ್ತಾ ಇಲ್ಲ. ಇದು ಯಾವ್ದೋ ಬಕ್ವಾಸ್ ಸುದ್ದಿ, ಇವ್ರದ್ದು ರೆಗ್ಯುಲರ್ ಆಗಿ ಬಕ್ವಾಸ್ ಸುದ್ದಿಗಳನ್ನ ಹಾಕುವಂತ ಸುದ್ದಿಯಲ್ಲಿ ಇದು ಒಂದು ಸುದ್ದಿ ಅಂದ್ಕೊಂಡು ಸುಮ್ಮನಾದೆ. ಆದ್ರೆ ಇದ್ರ ಬಗ್ಗೆ ನಾನು ಯಾಕೆ ಮಾತಾಡ್ಬೇಕು ಅನ್ನಿಸ್ತು ಅಂದ್ರೆ, ಜನಗಳು ಸಾಕಷ್ಟು ಜನನು ಮುಗ್ಧರುಗಳಿರ್ತಾರೆ, ಅದನ್ನೇ ನಿಜ ಅಂತ ನಂಬ್ಕೊಳ್ತಾರೆ. ಅವ್ರನ್ನ ಅಭಿಮಾನಿಸುವವರುಗಳು, ಅವ್ರನ್ನ ಪ್ರತಾಪ್ ಸಿಂಹ ಅವ್ರನ್ನ ಅಭಿಮಾನಿಸೋರು, ಪ್ರೀತಿಸೋರು ಸಾಕಷ್ಟು ಜನ ಮುಗ್ಧರು ಇರ್ತಾರೆ. ಅವ್ರು ಅದನ್ನೇ ನಿಜ ಅನ್ಕೊಬಹುದು. ಅವಾಗ ಅವ್ರು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವಾಗ ಅವರು ದ್ವೇಷನೇ ಹುಟ್ಟು ಮಾಡ್ಕೊಬಹುದು, ಯಾರಿಗ್ ಗೊತ್ತು ಅಲ್ವಾ? ಅದಕ್ಕೋಸ್ಕರ ವಿಡಿಯೋನ ಮಾಡಿ ತಿಳಿಸ್ತಾ ಇರೋದು. ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂತ ಇಟ್ಕೊಂಡು ಸುದ್ದಿಗಳನ್ನ ಮಾಡಿ. ಆದ್ರೂ ನಂಗೆ ಆಶ್ಚರ್ಯ ಆಗಿದೆ, ಏನಿಗೆ ಗೊತ್ತಾ? ಪ್ರತಾಪ್ ಸಿಂಹ ಅಂತ ಒಬ್ರು ನಾಯಕರು, ಅವರು ಪತ್ರಕರ್ತರ ಆಗಿದ್ದಾಗ್ಲೇನೆ ಮೋದಿ ಅವರ ಬಗ್ಗೆ ಒಂದು ಪುಸ್ತಕ ಬರ್ತಿದ್ರು. ಆ ಪುಸ್ತಕದ ಹೆಸರು ಏನು ಅಂದ್ರೆ, ಮೋದಿ ಯಾರು ತುಳಿಯದ ಆದಿ, ಮೋದಿ ಮುಸ್ಲಿಮರ ವಿರೋಧಿಯ, ಮುಂತಾದವನವರು ಬರ್ದಿದ್ರು. ಅದಕ್ಕೋಸ್ಕರನೇ ಸುಳ್ಳು ಸುದ್ದಿ ಅಂತ ನನ್ಗೆ ಗೊತ್ತಾಯ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ತಾ ಇರತಕ್ಕದ್ದು. ಈ ರೀತಿ ಸುದ್ದಿಗಳನ್ನ ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ಇಟ್ಕೊಂಡ್ ಮಾಡ್ಬೇಕು. ಜನಗಳು ಯಾರು ಇಲ್ಲಿ ಮೂರ್ಖರಿಲ್ಲ, ನೀವೇ ಕಮೆಂಟ್ ಮುಖಾಂತರ ಬರ್ತಿರ್ಸಿ. ಬಕ್ವಾಸ್ ಬಕೆಟ್ TV ಅವ್ರಿಗೂ ನಾನು ಹೇಳ್ತಾ ಇಲ್ಲ, ಸಾಮಾನ್ಯ ಜನರು ನಿಮಗೆ ಕಮೆಂಟ್ ಮಾಡುವಂತ ವಿಚಾರವನ್ನ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಸಾಷ್ಟಾಂಗ ನಮಸ್ಕಾರ ಕಣ್ರಪ್ಪ ನಿಮ್ಗೆ. BTV ಅವ್ರಿಗೆ ನಿಮ್ ಸುದ್ದಿ ಪ್ರಸಾರ ಮಾಡ್ತಿರಲ್ಲ, ನಿಮ್ಗೆಲ್ಲ ಒಂದು ಸಾಷ್ಟಾಂಗ ನಮಸ್ಕಾರ. ಅದೆಲ್ಲಿಂದ ಎಕ್ಕಿ ಮಣ್ಣಿಂದ ಅಗದಿ ತರ್ತೀರ ನಂಗಂತೂ. ಇದ್ರ ಬಗ್ಗೆ ನೀವು ಕಮೆಂಟ್ ಮುಖಾಂತರ ಬರ್ತಿರ್ಸ್ಬೇಕು. ನಮ್ಮ ಚಾನಲ್ಗೆ ನಾವು ಪ್ರಶ್ನೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು Instagram ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.